ಸೂರಜ್ ಮತ್ತು ರಾಶಿಕಾ ಮನೆಗೆ ಸೂರಜ್ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಒಬ್ಬ ಯಂಗ್ ಹುಡುಗ ಬಂದ. ಸೊ ಆಮೇಲೆ ರಾಶಿಕಾ ಅವ್ರು ರಿಯಾಕ್ಟ್ ಮಾಡಿದೆ ಎಲ್ಲವೂ ಕೂಡ ಎಲ್ಲೋ ಇವ್ರ ಮಧ್ಯೆ ಲವ್ ಇದೆಯಾ ಅಥವಾ ಏನಂತ ನೀವು ಹತ್ರದಿಂದ ನೋಡಿರೋದ್ರಿಂದ ನಿಮಗೆ ಏನು ಅನಿಸ್ತಾ ಇತ್ತು? ಇದು ಫೇಕ್ ಅನಿಸ್ತಾ ಅಥವಾ ರಿಯಲ್ ಅನಿಸ್ತಾ? ಅದು ಫ್ರೆಂಡ್ಶಿಪ್ಪಾ ಲವ್ವಾ ಏನು ಅನಿಸ್ತು ಚಂದ್ರಪ್ರಭಾ ಅವರೇ ನಿಮಗೆ? ಇಲ್ಲ, ಒಂದು ಹುಡುಗ ಹುಡುಗಿ ಮಾತಾಡಿದ ತಕ್ಷಣ ಅದು ಬಲಿ ಲವ್ವೇ ಅಂತ ಅನ್ಕೊಳ್ಳೋದು ತುಂಬ ದಡ್ಡತನ ಆಗ್ಬಿಡ್ತದೆ. ಯಾಕೆಂದರೆ ತುಂಬ ಏನೋ ಕನೆಕ್ಟ್ ಆಗ್ಬೋದು, ಅವ್ರ ಭಾವನೆಗಳಿಗೆ ಸ್ಪಂದಿಸ್ದಂಗೆ ಆಗ್ಬೋದು, ಏನೋ ಮಾತಾಡ್ಬೋದು. ನಾವು ಅದನ್ನು ನೋಡಿದ ತಕ್ಷಣ ಲವ್ ಅಂತ ಅನ್ಕೊಳ್ಳೋದು ತುಂಬ ತಪ್ಪು ಅಂತ ಅನ್ನಿಸ್ತದೆ. ಯಾಕೆಂದರೆ ಅವರು ರಾಶಿಕರಾದರೂ ಆಗ್ಬೋದು. ಯಾಕೆಂದರೆ ಅವರು ಯಾವುದೇ ಸ್ಪೋರ್ಟ್ಸ್ ಆದರೂ ಕೈಯೆಲ್ಲ ಏಟ್ ಮಾಡಿಕೊಂಡು ತುಂಬ ಗೆಲ್ಲೇಬೇಕು, ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋ ಹಠ ತೊಟ್ಟು ಅವರು ತುಂಬ ಗೇಮ್ ಕಡೆ ಏಕಾಗ್ರತೆ ಮಾಡ್ತಾಯಿದ್ದಾರೆ. ಸೂರಜರಾದರೂ ಅಷ್ಟೇ, ಅವ್ರು ಬಂದ ತಕ್ಷಣ ಯಾರಪ್ಪ ಇವಳು ಹೀರೋ ಅನ್ನೋ ಥರದಲ್ಲಿ ಎಂಟ್ರಿ ಕೊಟ್ಟರು. ಫಸ್ಟು ಗೇಮ್ ಆದಾಗ ತುಂಬ ಗೆದ್ದರು. ನೀವು ಕ್ಯಾಪ್ಟನ್ ಆಗಬೇಕಾದ್ರೆ ಅದನ್ನು ಕಾಯಿನ ಪಡ್ಕೋತೀರಾ ಅಥವಾ ಟೀಮ್ಗೋಸ್ಕರ ಆಡ್ತೀರಾ ಅಂದಾಗ, ಇಲ್ಲ ನಾನು ಟೀಮು ಇಂಪಾರ್ಟೆಂಟು ಅಂತಂದರು. ಅದೆಲ್ಲ ಇರಬೇಕಾದ್ರೆ ಅವರೆಲ್ಲ ಬಿಗ್ ಬಾಸ್ನಲ್ಲಿ ಗೆಲ್ಲ ಕಡೆನೇ ಗಮನ ಇದೆ ಬಿಟ್ಟರೆ ಈ ಲವ್ವು ಗಿವು ಈ ಥರದ್ದೆಲ್ಲ ಇಲ್ಲ. ಅದು ನೋಡೋರ ಅಭಿಪ್ರಾಯದಲ್ಲಿ ಅದು ತಪ್ಪು ಅಂತ ನಾನು ಹೇಳ್ತೀನಿ ಅಷ್ಟೇ. ಬಿಗ್ ಬಾಸ್ ಅಂದ ತಕ್ಷಣ ಇವತ್ತಿಗೂ ಕೆಲವೊಂದಷ್ಟು ಜನ ಹೇಳೋದಿದೆ, ಇದು ಬಿಡು ಸ್ಕ್ರಿಪ್ಟೆಡು ಎಲ್ಲ ಫಸ್ಟ್ ಹೇಳಿರ್ತಾರೆ, ಅವರಿಗೆಲ್ಲ ಗೊತ್ತಿರುತ್ತೆ ಇಂತಿಂಥವ್ರನ್ನ ಹಿಂಗೆ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಗೇಮಲ್ಲಿ ಇವರೇ ವಿನ್ ಆಗಬೇಕು ಅಂತಿರುತ್ತೆ ಅಂತ. ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಹೇಳಿ ಅನಿಸುತ್ತಾ? ಏನು ಅನ್ಸುತ್ತೆ ನಿಮಗೆ? ಹಂಗೆ ಹೇಳ್ತಾರಲ್ಲ, ಅವ್ರನ್ನೇ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅಷ್ಟೇ. ಆವಾಗ ಅವ್ರಿಗೆ ಗೊತ್ತಾಗ್ತದೆ. ಯಾಕೆಂದರೆ 1000 ಜನ 1000 ಥರ ಅಂತ ಅನ್ಕೋತಾರೆ ಅಂದರೆ ಆ 1000 ಜನಕ್ಕೂ ಉತ್ತರ ಕೊಡೋಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಆ ಥರ ಸ್ಕ್ರಿಪ್ಟೆಡ್ ಅಂತೂ ಅಲ್ವೇ ಅಲ್ಲ. ಆಮೇಲೆ ನಾವೇನೋ ಇಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ನಾವು ಅಲ್ಲಿ ಆಟ ಆಡ್ತೀವಿ ಅಂದರೂ ಅದು ಆಗೋದೇ ಇಲ್ಲ, ಹಂಗೆ ಸಾಧ್ಯನೇ ಇಲ್ಲ. ಈಗ ಸಿಂಗಿಂಗ್ ಯಾವುದೋ ಒಂದು ಸಿಂಗಿಂಗ್ ಶೋ ಅನ್ನೋದಾದರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋತೀವಿ ಒಂದು 4-5 ದಿನದಿಂದ, ಆಮೇಲೆ ವೇದಿಕೆ ಮೇಲೆ ಆಡ್ತೀವಿ, ತುಂಬ ಚೆನ್ನಾಗಾಗ್ತದೆ. ಯಾವುದೋ ಒಂದು ಕಾಮಿಡಿ ಶೋ ಅನ್ನೋರು ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋತೀವಿ, ಚೆನ್ನಾಗಿ ಕಾಮಿಡಿ ಬರಲಿ ಅಂತ ವೇದಿಕೆ ಮೇಲೆ ಮಾಡ್ತೀವಿ. ಇದು ಸ್ಕ್ರಿಪ್ಟೆಡ್ಡು. ಬಟ್ ಬಿಗ್ ಬಾಸ್ ಅನ್ನೋದು ಆ ಥರ ಏನಿಲ್ಲ. ಅಲ್ಲಿ ಒಂದು ಸಲ ಒಳಗಡೆ ಬಿಟ್ಟು ಬೀಗ ಆಗ್ತು ಅಂದ್ರೆ ಮುಗೀತು. ಅದೆಲ್ಲ ನ್ಯಾಚುರಲಾಗಿ ಅಲ್ಲೇ ಆಡುವಂಥ ಆಟ ಅಷ್ಟೇ. ರಿಷಾ ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಬಿಕಾಸ್ ಜಾಸ್ತಿ ಟೈಮ್ ನೀವು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀರಿ. ಸೊ ಅವರ ಆಟದ ಬಗ್ಗೆ, ಯಾಕಂದರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅನ್ನೋಂಥದ್ದಿದೆ. ಸೊ ನಿಮ್ಗೆ ಏನು ಅನಿಸ್ತು ಅವ್ರ ವ್ಯಕ್ತಿತ್ವದ ಬಗ್ಗೆ? ಅದು ಜಗಳ ಅಂತಲ್ಲ, ಅವ್ರು ಮಾತಾಡೋವೇ ಒಂದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇರ್ತದೆ ಅನ್ನೋದು ಬಿಟ್ಟರೆ, ಜಗಳನೇ ಬೇರೆ ವಾಲ್ಯೂಮ್ ಜಾಸ್ತಿ ಮಾಡೋದೇ ಬೇರೆ. ಜಗಳ ಅಂತ ಅನ್ಸೋದಿಲ್ಲ, ಬಟ್ ಇಲ್ಲಿ ನೋಡೋರಿಗೆ ವಾಲ್ಯೂಮ್ ಜಾಸ್ತಿ ಕೊಟ್ಟಿದ ತಕ್ಷಣ ಏನಪ್ಪ ಜಗಳ ಆಡ್ತಾವ್ರೆ ಅಂತ ಅನ್ನಿಸ್ತದೆ. ಆ ಥರ ಏನು ಜಗಳ ಏನಿಲ್ಲ, ಎಲ್ಲರ ಜೊತೆನೂ ತುಂಬ ಚೆನ್ನಾಗಿರ್ತಾರೆ. ಇವತ್ತೇನೋ ಜೋರಾಗಿ ವಾಲ್ಯೂಮ್ ಮಾಡ್ತು ಅಂದ್ರೆ ನಾಳೆ ಅವ್ರ ಜೊತೆನೇ ಮಾತಾಡ್ತಾ ಕೂತಿರ್ತಾರೆ. ಯಾಕೆಂದರೆ ಅವರು ತುಂಬ ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರ ಮಾಡಿರುವಂಥವ್ರು ಅವರು. ಅದು ನೋಡೋರ ದೃಷ್ಟಿನಲ್ಲಿ ತಪ್ಪಾಗಿ ಕಾಣಿಸ್ಬೋದು, ಬಟ್ ಅಲ್ಲಿ ಆಗ ಅನ್ನಿಸ್ತಾ ಇಲ್ಲ ಅಷ್ಟೇ. ಚೆನ್ನಾಗಿ ಅವ್ರು ಆಟ ಆಡ್ತಾಯಿದ್ದಾರೆ.